ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ನಾನು ಭಾವಿಸ್ತೀನಿ. ಹಾಗೆ ಸನಾತನ ಧರ್ಮದ ಜ್ಞಾನ, ಜ್ಯೋತಿಷ್ಶಾಸ್ತ್ರ ಹಾಗೆ ಜೀವನದ ಮಾರ್ಗದರ್ಶನವನ್ನು ಉತ್ತಮಗೊಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಈ ನಮ್ಮ ಸನಾತನ ಜ್ಞಾನ ಚಾನಲ್ಗೆ ನಿಮಗೆಲ್ಲರಿಗೂ ಮೊದಲನೇದಾಗಿ ಆರ್ಥಿಕವಾದಂತಹ ಸ್ವಾಗತ. ಈಗ ಕರ್ಕರಾಶಿಯ ಯುಗಾದಿ ನಂತರದ ಭವಿಷ್ಯವನ್ನು ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಕರ್ಕರಾಶಿಯ ಅಧಿಪತಿಯಾದಂತಹ ಚಂದ್ರಗ್ರಹದ ಒಂದು ಶ್ಲೋಕದ ಮುಖಾಂತರ, ಒಂದು ಮಂತ್ರದ ಮುಖಾಂತರ ನಾವು ಪ್ರಾರಂಭ ಮಾಡೋಣ. ಓಂ ಆಪ್ಯಾಯ ಸ್ವಸಮೇತತೆ ವಿಶ್ವತಃ ಸೋಮ ವೃಷ್ಣಿಯಂ ಭವಾವಾಜಸ್ಯ ಸಂಗಥೇ. ಓಂ ಚಂದ್ರಾಯ ನಮಃ. ಎಲ್ರಿಗೂ ಒಂದು ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರಿಗೆ ಪ್ರತ್ಯೇಕವಾಗಿ ತಮ್ಮ ಜಾತಕವನ್ನು ಪರಿಶೀಲನೆಯನ್ನು ಮಾಡಿಸಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ, ನಾವು ಬುಧವಾರ ಹಾಗೆ ಗುರುವಾರ ಈ 2 ದಿನ ಜಾತಕ ವಿಮರ್ಶೆಯನ್ನು ಮಾಡ್ತೀವಿ. ಯಾರ್ಯಾರಿಗೆ ಆಸಕ್ತಿ ಇದೆ ಅವರು ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನಗಳಲ್ಲಿ ಯಾವ ಸಮಯಕ್ಕೆ ಅನುಕೂಲವೋ ಆ ಸಮಯದಂದು ನೀವು ನಿಮ್ಮ ಜಾತಕ ವಿಮರ್ಶೆಯನ್ನು ಮಾಡಿಕೊಳ್ಬೋದು. ಇವತ್ತು ನಾವು ತಿಳಿದುಕೊಳ್ಳುವಂತಹ ವಿಷಯ ಏನಂದರೆ, ಕರ್ಕರಾಶಿಯವರ ಜೀವನದಲ್ಲಿ ಈ ವರ್ಷ ಯಾವ್ಯಾವ ರೀತಿಯಾದಂತಹ ಘಟನೆಗಳು ಸಂಭವಿಸುವುದಕ್ಕಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಜೀವನದಲ್ಲಿ ಕೆಲವೊಮ್ಮೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆ ಜೀವನ ಒಂದೇ ಥರ ಹೋಗಬಾರ್ದು? ಜೀವನದಲ್ಲಿ ಯಾಕೆ ಕೆಲವು ದಿನ ಅಥವಾ ಕೆಲವು ವರ್ಷ ಆರಾಮಾಗಿ ನಡ್ಕೊಂಡು ಹೋಗುತ್ತೆ, ಸುಲಭವಾಗಿರುತ್ತೆ, ಆದರೆ ಕೆಲವು ವರ್ಷ ತುಂಬ ಸವಾಲುಗಳಿಂದ ಕೂಡಿರುತ್ತೆ. ಯಾಕೆ ಹಾಗಿರಬೇಕು? ಒಂದೇ ಥರ ಇದ್ರೆ ಆಗಲ್ವಾ ಅಂಥೇಳಿ. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಥರನಾಗಿ ಹೇಳ್ಬೋದು. ಪ್ರತಿ ವರ್ಷವೂ ಒಂದೇ ಥರನಾಗಿ ಇರೋದಿಲ್ಲ. ಯಾಕೆಂದರೆ ಒಂದೊಂದು ಗ್ರಹ ಒಂದೊಂದು ಮನೆಯನ್ನು ಅಷ್ಟಷ್ಟು ದಿನಕ್ಕೆ ಚೇಂಜ್ ಮಾಡ್ತಾ ಇರುತ್ತೆ. ಕೆಲವು ವರ್ಷಗಳು ನಮಗೆ ಅವಕಾಶ ಕೊಡುತ್ತೆ, ಕೆಲವು ವರ್ಷಗಳು ನಮಗೆ ಪಾಠವನ್ನು ಕಲಿಸುತ್ತೆ. ಹೇಗೆ ನಾವು ಒಂದಿಷ್ಟು ವರ್ಷ ಅಧ್ಯಯನಕ್ಕೆ ಅಂಥೇಳಿ ನಮ್ಮ ಜೀವನವನ್ನು ಮುಡುಪಾಗಿಡ್ತೀವಿ, ಅದಾದ ನಂತರ ನಾವು ಉದ್ಯೋಗವನ್ನು ಅರಸ್ಕೊಂಡು ಹೋಗ್ತೀವಿ. ಹಾಗೆ ಜೀವನವೇ ಇದೇ ರೀತಿಯಾಗಿ ಕೆಲವೊಂದು ವರ್ಷ ನಾವು ಆರಾಮಾಗಿರ್ತೀವಿ, ಇನ್ನು ಕೆಲವೊಂದು ವರ್ಷ ನಾವು ಜೀವನದ ಪಾಠವನ್ನು ಕಲಿಯೋದಕ್ಕೆ ನಮ್ಮ ಜೀವನವನ್ನು ನಾವು ಇಡಬೇಕಾಗತ್ತೆ. ಇಲ್ಲಿ ನಿಮಗೆ ಅವಕಾಶ, ಪರೀಕ್ಷೆ ಎರಡೂ ಕೂಡ ಈ ವರ್ಷದಲ್ಲಿ ಕಾಣ್ಬೋದು. ಇಲ್ಲಿ ನಾವು ಮೊದಲು ಕರ್ಕರಾಶಿಯ ಸ್ವಭಾವವನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ಚಂದ್ರಗ್ರಹವನ್ನು ಅಧಿಪತಿಯಾಗಿ ಕರ್ಕರಾಶಿ ಹೊಂದಿದೆ. ಚಂದ್ರ ಮುಖ್ಯವಾಗಿ ಮನಸ್ಸಿನ ಸಂಕೇತ. ಆದ್ದರಿಂದಲೇ ಕರ್ಕರಾಶಿಯವರು ಸಾಮಾನ್ಯವಾಗಿ ಸ್ವಲ್ಪ ಭಾವನಾತ್ಮಕವಾದಂತಹ ಸ್ವಭಾವ ಇರುತ್ತೆ. ಕುಟುಂಬದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಹೊಂದಿರ್ತೀರಾ. ಎಲ್ಲರ ಜೊತೆ ಪ್ರೀತಿಯಿಂದ ವರ್ತಿಸಬೇಕು ಅನ್ನುವಂತಹ ಮನೋಭಾವನೆಯನ್ನು ನೀವು ಇಟ್ಕೊಂಡಂಥವ್ರು. ಆದರೆ ಒಂದು ವಿಷಯ ನೀವು ಇಲ್ಲಿ ಏನು ನೋಡ್ಬೇಕಂತಂದರೆ, ಮನಸ್ಸು ಮೃದುವಾಗಿರಬೇಕು, ಆದರೆ ತುಂಬ ಮೃದುವಾಗಿರಬಾರ್ದು. ಇದರಿಂದ ಏನಾಗುತ್ತೆ, ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಕೆಲವೊಮ್ಮೆ ಹೆಚ್ಚು ನೋವನ್ನು ಅನುಭವಿಸುವಂತಹ ಸಂಗತಿಗಳು ಬಂದೊದಗುತ್ತೆ. ಈ ವಿಷಯ ಕರ್ಕರಾಶಿಯವರಿಗೆ, ಯಾರ್ಯಾರು ಇದರಲ್ಲಿ ತೊಡಗಿಕೊಂಡಿದ್ದೀರಾ ಅವರಿಗೆ ಸರಿಯಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. ನೀವು ಈ ವರ್ಷದಲ್ಲಿ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳೋದು ಅತ್ಯಂತ ಅವಶ್ಯಕವಾಗಿರುತ್ತೆ. ಇಲ್ಲದಿದ್ದರೆ ತಲೆ ಕೆಡಿಸ್ಕೊಳ್ಳುವಂತಹ ಸಂದರ್ಭಗಳು ಜಾಸ್ತಿಯಾಗಿ ಬರಬಹುದು. ವಿಚಾರಗಳು, ಅನಾವಶ್ಯಕವಾಗಿ ಚಿಂತೆಯನ್ನು ಮಾಡುವಂತಹ ಕೆಲಸಕ್ಕೆ ನೀವು ತೊಡಗಿಕೊಳ್ಬೋದು. ಸ್ನೇಹಿತರೆ, ವರ್ಷಾರಂಭದಲ್ಲಿ ಅಂದರೆ ಯುಗಾದಿಯಿಂದ ವರ್ಷಾರಂಭದಲ್ಲಿ ಕೆಲವು ವಿಷಯಗಳಲ್ಲಿ ನೀವು ಜಾಗೃತೆಯನ್ನು ವಹಿಸಬೇಕಾಗತ್ತೆ. ವಿಶೇಷವಾಗಿ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ತಂದೆ ಮತ್ತು ಮಕ್ಕಳ ನಡುವೆ ಕೆಲವೊಮ್ಮೆ ಮನಸ್ತಾಪಗಳು ಉಂಟಾಗಬಹುದು. ಇಂತಹ ಸಂದರ್ಭದಲ್ಲಿ ಕೋಪದಿಂದ ಪ್ರತಿಕ್ರಿಯಿಸುವುದು ಅಷ್ಟೊಂದು ಉತ್ತಮ ಅಲ್ಲ. ನೀವು ಶಾಂತ ಸ್ವಭಾವದವರು, ಶಾಂತವಾಗಿ ಮಾತನಾಡಿ ಸಮಸ್ಯೆಯನ್ನು ಶಾಂತ ರೀತಿಯಲ್ಲಿ ಬಗೆಹರಿಸ್ಕೊಳ್ಳೋದು ಉತ್ತಮ. ನಾನು ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಒಬ್ಬ ಯುವಕ ಇದ್ದ. ಅವನಿಗೆ ಏನು ಅನಿಸ್ತಿತ್ತು ಅಂತಂದರೆ, ನಾನು ಮಾಡಿದ್ದೇ ಸರಿ, ನಾನು ಸರಿಯಾಗಿದ್ದೀನಿ. ಹಿರಿಯರು ಏನಾದರೂ ಹೇಳಿದರು ಅಂತಂದರೆ, ಅಥವಾ ಅವನ ತಂದೆ ಏನಾದರೂ ಅವನಿಗೆ ಉಪದೇಶವನ್ನು ಕೊಟ್ಟರು, ಅಥವಾ ಏನಾದರೂ ವಿಷಯದ ಬಗ್ಗೆ ಹೇಳಿದರು ಅಂದರೆ, ಬಿಡು, ಇವರಿಗೇನು ಅರ್ಥ ಆಗಲ್ಲ, ನನಗೆ ಎಲ್ಲ ಗೊತ್ತಿದೆ, ನಾನೇ ಎಲ್ಲ ಮಾಡ್ತೀನಿ ಅನ್ನುವಂತಹ ಮನೋಭಾವ. ಹಾಗಾಗಿ ತಂದೆ ಜೊತೆ ಯಾವಾಗಲೂ ಅವನು ವಾದ ಮಾಡ್ತಾ ಇರ್ತಿದ್ದ. ತಂದೆ ಏನು ಹೇಳಿದ್ರೂ ಕೂಡ ಅದಕ್ಕೆ ಏನಾದರೂ ಉಲ್ಟಾ ಹೇಳುವಂಥದ್ದು. ಇದನ್ನು ಸ್ವಲ್ಪ ದಿನದಿಂದ ಅವನ ಗುರುಗಳು ಅದನ್ನು ನೋಡ್ತಾ ಇದ್ರು. ಒಂದು ದಿನ ಅವನನ್ನು ಕರೆದು ಕೇಳಿದಾಗ ಅವನು ಎಲ್ಲ ವಿಷಯಗಳನ್ನು ಗುರುಗಳ ಹತ್ರ ಹೇಳ್ದ.
ಆಗ ಅವರು ಒಂದು ಸಲಹೆಯನ್ನು ಕೊಡ್ತಾರೆ. ನಿನ್ನ ತಂದೆಯ ಜೊತೆ ನೀನು ವಾದ ಮಾಡೋದಕ್ಕಿಂತ ಸ್ವಲ್ಪ ದಿನದ ಮಟ್ಟಿಗೆ ನೀನು ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನೋಡು. ನೀನು ಅವರ ಜಾಗದಲ್ಲಿ ನಿಂತು ನೀನು ವಿಚಾರವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡು ಅಂತೇಳಿ ಹೇಳಿದಾಗ ಸ್ವಲ್ಪೇ ದಿನದಲ್ಲಿ ತನ್ನ ತಂದೆಯೊಂದಿಗೆ ಇದ್ದ ಕ್ರೋಧವನ್ನು ಬಿಟ್ಟು ಶಾಂತವಾಗಿ ಅವರು ಏನಕ್ಕೆ ಹೇಳ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಡೆಯುವಂತಹ ಸ್ವಭಾವಕ್ಕೆ ಅವನು ಬಂದ. ಕೆಲವೇ ದಿನಗಳಲ್ಲೇ ಅವನ ಸಂಬಂಧ ಅನ್ನುವಂತಹದ್ದು ಸುಧಾರಿಸ್ತು. ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಂಬಂಧವನ್ನು ಉಳಿಸ್ಕೊಳ್ಳುವಂತಹ ಶಕ್ತಿ ಕೋಪಕ್ಕೆ ಯಾವತ್ತೂ ಇಲ್ಲ. ಕೋಪಕ್ಕೆ ನಿಮ್ಮ ಮನಸ್ಸನ್ನು ನೀವು ಸಿಲುಕಿಸಬೇಡಿ. ಅರ್ಥ ಮಾಡಿಕೊಳ್ಳುವ ಮನಸ್ಸಿನಿಂದ, ಪ್ರೀತಿಯಿಂದ ಸಂಬಂಧವನ್ನು ನೀವು ಉಳಿಸ್ಕೊಳ್ಬೇಕು. ನಾನು ಹೇಳಿದ ವಿಷಯ ನಿಮಗೆ ಅರ್ಥ ಆಗಿದೆ ಅಂತೇಳಿ ಅನ್ಕೋತೀನಿ. ಇದನ್ನು ಈ ವರ್ಷ ನಿಮ್ಮ ಜೀವನದಲ್ಲಿ ಅನುಸರಿಸ್ಕೊಳ್ಳಿ. ಹಾಗೆ ವರ್ಷದ ಆರಂಭದಲ್ಲಿ ದೂರದ ಪ್ರಯಾಣವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡೋದು ಉತ್ತಮ ಅಂತೇಳಿ ಅನಿಸುತ್ತೆ. ವಿಶೇಷವಾಗಿ ತೀರ್ಥಯಾತ್ರೆಗೆ ಹೋಗುವಂತಹದ್ದು, ಹಾಗೆ ಜಾಸ್ತಿ ಪ್ರಯಾಣವನ್ನು ಸ್ವಲ್ಪ ಮುಂದೆ ಹಾಕ್ಕೊಂಡ್ರೆ ಉತ್ತಮ. ಯಾರಿಗಾದರೂ ಕೋರ್ಟು ಕಚೇರಿಗಳಲ್ಲಿ ಪ್ರಕರಣಗಳು ನಡೀತಾ ಇದ್ದರೆ ಅವುಗಳನ್ನು ಸ್ವಲ್ಪ ಸಮಯದ ಮಟ್ಟಿಗೆ ಮುಂದೆ ಹಾಕುವಂತಹ ಪ್ರಯತ್ನವನ್ನು ಮಾಡಿ. ಮುಂದೆ ನಿಮಗೆ ಅದರಿಂದ ಯಶಸ್ಸು ಕಂಡುಬರಲಿಕ್ಕಿದೆ. ಹಾಗೆ ಈ ಒಂದು ಪ್ರಾರಂಭದ ಸಮಯದಲ್ಲಿ ಸ್ವಲ್ಪ ಅನಾವಶ್ಯಕ ಖರ್ಚುಗಳು ಇದೆಲ್ಲವೂ ಕೂಡ ಬಂದೊದಗಲಿಕ್ಕಿದೆ. ಜೀವನದಲ್ಲಿ ಮಿತವ್ಯಯ ಅನ್ನೋದು ನಿಮಗೆ ಈಗ ದೊಡ್ಡ ಶಕ್ತಿ ಅನ್ನೋದನ್ನು ನೀವು ಮನಸ್ಸಿನಲ್ಲಿಟ್ಕೊಂಡು ಮುಂದೆ ನಡಿಬೇಕು. ಜೂನ್ ತಿಂಗಳು ನಿಮಗೆ ಒಂದು ಮುಖ್ಯವಾದಂತಹ ಸಮಯ. ಈ ಸಮಯದಲ್ಲಿ ಕುಟುಂಬದ ಸದಸ್ಯರ ನಡುವೆ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಕಂಡುಬರಬಹುದು. ನಾನು ಹಿಂದೆ ಹೇಳಿದ ಕಥೆಯನ್ನು ಇನ್ನೊಮ್ಮೆ ನೆನಪು ಮಾಡಿಕೊಂಡು ಇಂತಹ ಸಂದರ್ಭದಲ್ಲಿ ನೀವು ನಡೆದುಕೊಂಡು ಹೋಗಿ. ಯಾಕೆಂದರೆ ಸಂಬಂಧವನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಕೋಪವನ್ನು ಬಿಡಬೇಕಾಗತ್ತೆ. ತಪ್ಪಾಗಿ ಮಾತನಾಡುವಂಥದ್ದು ಅಥವಾ ಆಡಿದ ಮಾತು ನಿಮಗೆ ತಪ್ಪಾಗಿ ಅನಿಸುವಂತಹದ್ದು, ನಿಮ್ಮ ಮಾತು ಕುಟುಂಬದವರಿಗೆ ತಪ್ಪಾಗಿ ಅರ್ಥವಾಗುವಂತಹದ್ದು, ಈ ಥರನಾದಂತಹ ಎಲ್ಲ ಸಾಧ್ಯತೆಗಳು ಕಂಡುಬರಬಹುದು. ಮಾತಿನ ಮೇಲೆ ನಿಗಾ ಇರಲಿ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಿತವಾಗಿ ಮಾತಾಡಿಕೊಂಡು ಹೋಗಿ. ಒಂದು ಮಾತನ್ನು ನೀವು ನೆನಪಿಟ್ಕೊಳ್ಬೇಕು. ಒಂದೇ ಒಂದು ಕಠಿಣವಾದಂತಹ ಅಥವಾ ಒಂದೇ ಒಂದು ತಪ್ಪು ಮಾತು ಹಲವಾರು ವರ್ಷಗಳ ಸಂಬಂಧವನ್ನು ಒಂದೇ ಕ್ಷಣದಲ್ಲಿ ಹಾಳು ಮಾಡಬಹುದು. ಆದರೆ ಆ ಸಂಬಂಧವನ್ನು ಮತ್ತೆ ಗಟ್ಟಿ ಮಾಡಬೇಕು ಅಂತಂದರೆ ಎಷ್ಟೇ ಒಳ್ಳೆ ಮಾತಾಡಿದ್ರೂ ಕೂಡ ಸಾಕಾಗೋದಿಲ್ಲ. ಆದ್ದರಿಂದ ಜೂನ್ ತಿಂಗಳಲ್ಲಿ ಸಹನೆ ಅನ್ನುವಂತಹದ್ದು ಅತ್ಯಂತ ಮುಖ್ಯ. ಸ್ನೇಹಿತರೆ, ಇದನ್ನು ನಾನು ನಿಮಗೆ ಭಯಪಡಿಸೋದಕ್ಕಾಗಲಿ ಅಥವಾ ಇನ್ಯಾವುದಕ್ಕೂ ಹೇಳ್ತಾ ಇಲ್ಲ. ಗ್ರಹಗತಿಗಳು ಕೆಲವೊಂದು ಸಾರಿ ಆ ರೀತಿಯಾಗಿ ಇರುತ್ತೆ. ಯಾಕೆಂದರೆ ಗ್ರಹಗತಿಗಳು ಬಂದಿರೋದು ನಿಮಗೆ ಪಾಠವನ್ನು ಕಲಿಸೋದಕ್ಕೆ, ನಿಮ್ಮನ್ನು ನಾಶ ಮಾಡೋದಕ್ಕಲ್ಲ. ಅದಕ್ಕೋಸ್ಕರವಾಗಿ ಗ್ರಹಗತಿಗಳು ಸರಿಯಾಗಿ ಇಲ್ಲದೇ ಇದ್ದಾಗ ಸ್ವಲ್ಪ ನಾವು ಜಾಗರೂಕರಾಗಿ ನಮ್ಮನ್ನು ಹಿಡಿತವನ್ನು ಇಟ್ಟುಕೊಂಡು ಇದು ನಮಗೆ ಒಂದು ಪಾಠ ಅಂತೇಳಿ ನಾವು ತಿಳ್ಕೊಂಡು ಆ ಒಂದು ಸಮಯವನ್ನು ಕಳೆಯೋದು ಉತ್ತಮ. ಕೆಲವೊಮ್ಮೆ ಕಹಿ ಅನುಭವಗಳು ಬಂದೇ ಬರುತ್ತೆ. ಅದನ್ನು ಹಿಡಿತದಲ್ಲಿಟ್ಕೊಂಡು ನಾವು ನಡಿಬೇಕು. ಇಲ್ಲ ಅಂದರೆ ನಮ್ಮ ಮನಸ್ಸನ್ನು ಅನಾವಶ್ಯಕವಾಗಿ ನಾವೇ ಹಾಳು ಮಾಡಿಕೊಳ್ಬೇಕು. ಮನಸ್ಸಿಗೆ ಶಾಂತಿನೇ ಸಿಗೋದಿಲ್ಲ. ಹಾಗಾಗಿ ಈ ವರ್ಷದಲ್ಲಿ ಕರ್ಕರಾಶಿಯವರು ಹಳೆಯ ನೋವನ್ನೆಲ್ಲ ಮರೆತು ಹೊಸ ಆರಂಭವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ. ಭಗವಂತನಲ್ಲಿ ನಂಬಿಕೆ ಇಡಿ, ಧರ್ಮದ ಮೇಲೆ ವಿಶ್ವಾಸ ಇಡಿ, ನಿಮ್ಮ ಮನಸ್ಸಿನ ಶಕ್ತಿಯ ಮೇಲೆ ನಿಮಗೆ ನಂಬಿಕೆ ಇರಲಿ. ಹಾಗೆ ವಿದ್ಯಾರ್ಥಿಗಳ ವಿಷಯದಲ್ಲಿ ಉನ್ನತ ಶಿಕ್ಷಣವನ್ನು ಬಯಸುವವರು ಹೆಚ್ಚಿನದಾದಂತಹ ಶ್ರಮವನ್ನು ವಹಿಸಬೇಕಾಗುತ್ತೆ. ಈ ವರ್ಷದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ, ಆದರೆ ಅದರ ಹಿಂದೆ ಪರಿಶ್ರಮವೂ ಕೂಡ ಅಷ್ಟೇ ಅವಶ್ಯಕ ಇದೆ. ಇಲ್ಲಿ ನೀವು ಹಾದಿ ತಪ್ಪಿದ್ರಿ ಅಂತಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆ ಆಗುವಂತಹ ಎಲ್ಲ ದಾರಿ ಕಾಣ್ತಾ ಇದೆ. ಸ್ವಲ್ಪ ನೋಡಿಕೊಂಡು ಹೆಜ್ಜೆ ಇಡಿ. ಉದ್ಯೋಗವನ್ನು ಬದಲಾವಣೆ ಮಾಡ್ಕೊಳ್ಳಿ, ಆದರೆ ಬದಲಾವಣೆ ಮಾಡುವಂತಹ ಉದ್ಯೋಗದಲ್ಲಿ ನಿಮಗೆ ಅಲ್ಲಿ ನಿಮ್ಮ ಕೆಲಸಕ್ಕೆ ಸರಿ ಹೊಂದುತ್ತೋ ಅಥವಾ ಆ ಕಂಪನಿ ಯಾವ ರೀತಿಯಾಗಿದೆ ಅದೆಲ್ಲವನ್ನು ಸರಿಯಾಗಿ ವಿಚಾರವನ್ನು ಮಾಡಿಕೊಂಡು ಮುಂದೆ ಹೆಜ್ಜೆ ಇಡಿ. ಕೆಲವೊಮ್ಮೆ ಕೆಲಸದಲ್ಲಿ ವಿಘ್ನಗಳು ಕಾಣುತ್ತೆ, ಆದರೆ ಅದು ಶಾಶ್ವತ ಅಲ್ಲ, ಮುಂದಿನ ದಿನಗಳಲ್ಲಿ ಸರಿಯಾಗ್ತಾ ಹೋಗುತ್ತೆ. ಜುಲೈ ತಿಂಗಳ ನಂತರ ಪರಿಸ್ಥಿತಿಗಳು ಬದಲಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಜೀವನದಲ್ಲಿ ಹೊಸ ಒಂದು ಬೆಳಕನ್ನು ನೀವು ಕಾಣ್ತೀರಾ, ಹೊಸ ಹೊಸ ಅವಕಾಶಗಳು ಬರುತ್ತೆ. ವಿಶೇಷವಾಗಿ ರಾಜಕೀಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಕಲಾಕ್ಷೇತ್ರ, ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥವರಿಗೆ ಉನ್ನತಿಯನ್ನು ಹೊಂದುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಹಾಗೆ ಕೆಲವರಿಗೆ ವಾಹನ ಖರೀದಿ
ಹಾಗೆ ಮನೆಗೆ ಅಥವಾ ಅವರಿಗೆ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂತಹ ಸಂದರ್ಭ ಹೆಚ್ಚಾಗಿರುತ್ತೆ. ಭೂ ವ್ಯವಹಾರದಲ್ಲಿರ್ಬೋದು ಅಥವಾ ಕೃಷಿಯನ್ನು ಮಾಡ್ತಾ ಇರುವಂಥವರಿಗೆ ಉತ್ತಮವಾದಂತಹ ಸಮಯ ಫೆಬ್ರವರಿ ನಂತರ. ಹಾಗೆ ಆಭರಣ ಕ್ಷೇತ್ರದಲ್ಲಿ, ಸುಗಂಧ ದ್ರವ್ಯ ಇನ್ನಿತರ ಕ್ಷೇತ್ರಗಳಲ್ಲಿ, ಬಟ್ಟೆ ವ್ಯಾಪಾರಿಗಳಿಗೆ ಇವುಗಳಲ್ಲಿ ಪ್ರಗತಿಯನ್ನು ನೀವು ಕಾಣ್ತಾ ಹೋಗ್ತೀರಾ. ಹಾಗೆ ಇನ್ನೊಂದು ವಿಷಯ, ಜೂನಿಂದ ಅಕ್ಟೋಬರ್ವರೆಗೆ ಒಂದು ವಿಷಯದಲ್ಲಿ ನೀವು ಜಾಗೃತೆಯನ್ನು ವಹಿಸಬೇಕು. ಅದೇನೆಂದರೆ ನಿಮ್ಮ ಆರೋಗ್ಯ. ಗಂಟಲಿಗೆ ಸಂಬಂಧಪಟ್ಟಂತೆ, ಕಿವಿಗೆ ಸಂಬಂಧಪಟ್ಟಂತೆ, ಕಣ್ಣಿಗೆ ಸಂಬಂಧಪಟ್ಟಂತೆ, ಹಾಗೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗುತ್ತೆ. ಆರೋಗ್ಯದಲ್ಲಿ ನಿಮ್ಮನ್ನು ನೀವು ಜಾಗೃತವಾಗಿಟ್ಕೊಳ್ಬೇಕು, ನಿರ್ಲಕ್ಷ್ಯವನ್ನು ಮಾಡಿಕೊಳ್ಬೇಡಿ. ಹಾಗೆ ವರ್ಷಾಂತದಲ್ಲಿ ಪರಿಸ್ಥಿತಿ ಇಲ್ಲಿಯ ತನಕ ಏನು ಪ್ರಾರಂಭದಲ್ಲಿ ಏನು ಸ್ವಲ್ಪ ಏರುಪೇರು ಆಗ್ತಾ ಇತ್ತೋ ಅದು ನಿಮಗೆ ಉತ್ತಮವಾಗ್ತಾ ಹೋಗುತ್ತೆ. ನವೆಂಬರಿಂದ ಜನವರಿ ತಿಂಗಳಲ್ಲಿ ಗುರುಗ್ರಹದ ಅನುಗ್ರಹ ನಿಮ್ಮ ಮೇಲೆ ಬೀರುತ್ತೆ. ಹಣಕಾಸಿನಲ್ಲಿ ಸುಧಾರಣೆಯಾಗುತ್ತೆ. ಮನೆಯಲ್ಲಿ ಪೂಜೆ ಪುನಸ್ಕಾರಗಳು, ಮಂಗಳ ಕಾರ್ಯಗಳು ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನಡ್ಕೊಂಡು ಹೋಗುತ್ತೆ. ಕುಟುಂಬದಲ್ಲೂ ಕೂಡ ನೆಮ್ಮದಿಯನ್ನು ನೀವು ಕಾಣಬಹುದು. ಹಾಗೆ ವರ್ಷಾಂತ್ಯದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಜಾಗೃತೆ ಅಗತ್ಯ. ದಾಂಪತ್ಯ ಜೀವನದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಮನಸ್ತಾಪಗಳು ಕಂಡುಬರುವಂತಹದ್ದು, ವಿವಾಹಿತ ಸಂಬಂಧಿತ ವಿಷಯದಲ್ಲಿ ಸ್ವಲ್ಪ ವಿಳಂಬ ಆಗುವಂತಹದ್ದು ಇದೆಲ್ಲ ಆಗ್ಬಹುದು. ಆದರೆ ಸ್ವಲ್ಪ ದಿನದಲ್ಲಿ ಅದು ಸರಿಯಾಗುತ್ತೆ. ಹಾಗಾಗಿ ಏನು ಚಿಂತೆ ಬೇಡ. ಒಟ್ಟಿನಲ್ಲಿ ನೋಡೋದಾದರೆ ಪ್ರಾರಂಭದಲ್ಲಿ ಕೆಲವು ಸವಾಲುಗಳು, ಅದಾದ ನಂತರ ಮಧ್ಯಭಾಗದಲ್ಲಿ, ಕೊನೆಯಲ್ಲಿ ಉತ್ತಮವಾದಂತಹ ಅವಕಾಶಗಳು, ಹಾಗೆ ಜೀವನದಲ್ಲಿ ಕೆಲವೊಂದು ಪಾಠಗಳನ್ನು ನೀವು ಈ ವರ್ಷದಲ್ಲಿ ಕಲೀಲಿಕ್ಕಿದ್ದೀರಾ. ಜೀವನದಲ್ಲಿ ಯಾವ ಸವಾಲು ಬಂದರೂ ಕೂಡ ಧೈರ್ಯ ಹಾಗೆ ಭಗವಂತನಲ್ಲಿ ನಂಬಿಕೆ ಇಟ್ಟರೆ ಅದನ್ನು ಜಯಿಸ್ಕೊಂಡು ಹೋಗ್ಬೋದು ಅಂತೇಳಿ ಹೇಳ್ತಾರೆ. ಅದನ್ನು ನೀವು ನಿಮ್ಮ ಜೀವನದಲ್ಲಿ ಅನುಸರಿಸ್ಕೊಳ್ಳಿ. ಬಾಂಧವರೇ, ಈ ಎಲ್ಲ ಮಾಹಿತಿಗಳು ನಿಮಗೆ ಖುಷಿ ಕೊಟ್ಟಿದೆ ಅಂಥೇಳಿ ನಾನು ಅನ್ಕೋತೀನಿ. ಇದನ್ನೆಲ್ಲ ನಾನು ಯಾಕೆ ನಿಮಗೆ ಸವಿವರವಾಗಿ ಹೇಳ್ತೀನಿ ಅಂತಂದರೆ, ಕೇವಲ ಜ್ಯೋತಿಷ್ಯವನ್ನು ತಿಳಿಸೋದು ನನ್ನ ಉದ್ದೇಶ ಅಲ್ಲ. ಕ್ರಮೇಣವಾಗಿ ನಿಮ್ಮ ಜೀವನ ಮಾರ್ಗವನ್ನು ಬದಲಾಯಿಸುವಂತಹ ಕೆಲಸವನ್ನು ಮಾಡುವಂತಹ ಉದ್ದೇಶವನ್ನು ನಾನು ಹೊಂದಿದ್ದೀನಿ. ಅದಕ್ಕೋಸ್ಕರವಾಗಿ ನಿಮಗೆ ಕೆಲವೊಂದು ವಿಷಯಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮತ್ತೆ ಮತ್ತೆ ಹೇಳುವಂತಹದ್ದು. ಹಾಗೆ ಇಂತಹ ಜ್ಯೋತಿಷ್ಯ ವಿಷಯಗಳು, ಸನಾತನ ಧರ್ಮದ ವಿಷಯಗಳನ್ನು ನೀವು ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಹೆಚ್ಚಿನ ರೀತಿಯಲ್ಲಿ ಕಾಮೆಂಟ್ ಮೂಲಕ ನಮಗೆ ವಿಷಯವನ್ನು ತಿಳಿಸಿ. ಮುಂದೆ ಯಾವ ವಿಷಯವನ್ನು ಜ್ಯೋತಿಷ್ಯದ ಹೊರತಾಗಿ ಇನ್ನು ಯಾವುದೇ ರೀತಿಯಾದಂತಹ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ನೀವು ತಿಳಿಬೇಕು ಅಂಥೇಳಿ ಬಯಸಿದರೆ ದಯವಿಟ್ಟು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಹೆಚ್ಚಿನ ರೀತಿಯಲ್ಲಿ ಕಾಮೆಂಟ್ ಮಾಡೋದರ ಮೂಲಕ ನಮಗೆ ಪ್ರೋತ್ಸಾಹ ಕೊಡಿ. ಈ ಎಲ್ಲ ವಿಡಿಯೋಗಳನ್ನು ನಿಮ್ಮವರೊಂದಿಗೆ ಹಂಚಿಕೊಳ್ಳಿ. ಹಾಗೆ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.